ಅರ್ಜುನ್ ಅವರೇ, ನಾನೊಂದು ಮಾತೇ ಹೇಳ ನಿಮಗೆ. ಹೇಳಿ. ಹಾಗೆ ಸ್ವೆಟರ್ಗಳನ್ನ ಇಟ್ಕೊಬಿಡಿ, ಅಲ್ಲಿ ಚಳಿ ಹೇಗಿರುತ್ತೆ ಅನ್ನೋ ಹೇಳೋಕ್ಕಾಗಲ್ಲ. ಸಿದ್ಧ ಆಗ್ತಾ ಇದ್ದೀರಾ? ಅಂದ್ರೆ ನನ್ನ ಮಾತಿಗೆ ಬಿಡ್ಕಾಸಷ್ಟು ಬೆಲೆ ಇಲ್ವಾ? ಅಜ್ಜಿ, ನೀನು ಯಾಕೆ ಬೇಡ ಬೇಡ ಅಂತ ಹೇಳ್ತಿದ್ಯಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸೋದ್ರಿಂದ ಆಗೋ ನಷ್ಟ ಆದರೂ ಏನು? ನೋಡು, ಪ್ರತಿಯೊಂದನ್ನು ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ನೀನು ಹೇಳಲಿಲ್ಲ ಅಂತಂದ್ರೆ ನಾನು ನಿನ್ನ ಮಾತನ್ನ ಕೇಳೋದಿಲ್ಲ. ಅರ್ಜುನ್, ಹಾಲಕ್ಕೆ ಅವ್ನು ಹೇಳ್ದಂತ ಹೊರಟು ನಿಂತಿದ್ದೀರಲ್ಲ, ನಿಮ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಅವ್ನು ಹೇಳಿದ ಮಾತೆಲ್ಲ ನಿಜ ಆಗುತ್ತಾ? ಅಜ್ಜಿ, ಇದು ಅಪ್ಪನಿಗೆ ಸಂಬಂಧಪಟ್ಟ ವಿಚಾರ. ಹಾಲಕ್ಕೆ ಅವ್ನು ಹೇಳಿದ್ಮೇಲೂ ನಾವು ಸುಮ್ಮನೆ ಕೂತಿದ್ದೀನಿ ಅಂತಾದರೆ ಮಗನಾಗಿ ಏನು ಉಪಯೋಗ? ನೋಡು, ನೀನು ಏನು ಹೇಳಿದ್ರು ಸರಿನೇ, ಇದಕ್ಕೆ ನಾನು ಒಪ್ಪೋದಿಲ್ಲ. ಅಂದರೆ ನಿನಗೆ ಅಪ್ಪ ಮನೆಗೆ ಮತ್ತೆ ಬರಬೇಕು ಅನ್ನೋ ಆಸೆ ಇಲ್ವಾ? ಮಗ ಮನೆಗೆ ಬರಲಿ ಅನ್ನೋ ಆಸೆ ಯಾವ ತಾಯಿಗಿರೋದಿಲ್ಲ ಹೇಳು? ಮತ್ತೆ ಯಾಕೆ ಬೇಡ ಬೇಡ ಅಂತ ಅಡ್ಡಿಪಡಿಸ್ತಾ ಇದೆಯಾ? ನೋಡು, ಗೊತ್ತಿಲ್ದಿರೋ ದೇವ್ರಿಗಿಂತ ಗೊತ್ತಿರೋ ದೇವ ಒಳ್ಳೇದು ಅಂತಾರೆ. ಅಂದರೆ ಮತ್ತೆ ನಿಮ್ಮಪ್ಪನ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಹೇಗೆ ಕರೆಸ್ತೀಯಾ? ಮತ್ತೆ ನಾನು ಭೈರವ ಬಾಬನ್ ಮೊರೆ ಹೋಗ್ತೀನಿ. ಇದನ್ನು ಜಾಣ್ತನ ಅನ್ಬೇಕು ದಡ್ತನ ಅನ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಅಜ್ಜಿ. ಯಾಕೋ? ಇನ್ನೇನಜ್ಜಿ, ಮತ್ತೆ ಅವತ್ತು ಕರುಣ ಪಿಸಾಚಿ ಬಾಬನ ಎಂಥ ಸ್ಥಿತಿಗೆ ತಂತು ಅಂತ ನೀನೇ ನೋಡ್ಲಿಲ್ವಾ? ನನ್ನ ಕೈಲಿ ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದು ಮರ್ತ್ಬಿಟ್ಟ. ಅಂಥದ್ರಲ್ಲಿ ಅವ್ರ ಅಪ್ಪನ ಹೇಗಜ್ಜಿ ವಾಪಸ್ ಕರ್ಕೊಂಡು ಬರ್ತಾರೆ? ಹಾಗಲ್ಲ ಕಣೋ, ಈಗ ಬಾಬಾ ಅದೇನೋ ಪೂಜೆ ಎಲ್ಲ ಮಾಡಿ ತುಂಬ ಶಕ್ತಿ ಪಡ್ಕೊಂಡಿದ್ದಾರೆ. ಅಜ್ಜಿ ಅಷ್ಟು ಹೇಳ್ತಾ ಇದ್ದಾರೆ, ಅಜ್ಜಿ ಮಾತು ಕೇಳೋಣ ಅಂತ ಅನ್ನಿಸ್ತಾ ಇದೆ ಅರ್ಜುನ್ ಅವರೇ. ನೋಡಿ, ಈ ವಿಷಯದಲ್ಲಿ ನೀವಲ್ಲ, ಯಾರೇ ಹೇಳಿದ್ರು ಬಾಬಾ ಅಪ್ಪನ ವಾಪಸ್ ಕರ್ಕೊಂಡು ಬರ್ತಾರೆ ನಂಬಿಕೆ ನನಗಿಲ್ಲ. ಒಂದು ವೇಳೆ ವಿಷ್ಣುಪುರಕ್ಕೆ ನಾನು ಹೋಗಿ ಹೋಮ ಪೂಜೆ ಮಾಡಿಸ್ಕೊಂಬರಕ್ಕಾಗದೇ ಇದ್ರೆ ನನ್ನ ಪರವಾಗಿ ನೀವು ಹೋಗಿ ಹೋಮ ಪೂಜೆ ಮಾಡಿಸ್ಕೊಂಬರ್ಬೇಕಾಗತ್ತೆ. ಏನು? ನಾನು? ಹೌದು, ನೀವು ಅಲ್ಲಿಗೆ ಬರಲೇಬೇಕು. ಯಾಕೆ ಗೊತ್ತಾ? ನೀವು ಅಲ್ಲಿಗೆ ಬರೋದ್ರಿಂದ ನೀವೇ ನಾಗಿಣಿ ಅನ್ನೋ ಅಜ್ಜಿ ಅನುಮಾನ ದೂರ ಆಗುತ್ತೆ. ಅಪ್ಪ ವಾಪಸ್ ಮನೆಗೂ ಬರ್ತಾರೆ. ನನಗೆ ಇದೆರಡು ಆಗೋದು ಮುಖ್ಯನೇ. ಅದಕ್ಕೆ ನೀವು ನನ್ನ ಜೊತೆ ಅಲ್ಲಿಗೆ ಬರಲೇಬೇಕು, ನನ್ನ ಜೊತೆ ಅಲ್ಲಿ ಪೂಜೆಲಿ ಕೂರಲೇಬೇಕು. ಯಾಕೋ ಯಾಕೋ ಈಗ ಆಟ ಮಾಡ್ತಿದ್ಯಾ ನೀನು? ಅಜ್ಜಿ, ನನ್ನ ಉದ್ದೇಶ ಅಪ್ಪ ಮನೆಗೆ ಬರಲಿ ಅನ್ನೋದು. ಅಪ್ಪ ಇಲ್ಲೇ ಅಮ್ಮ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ. ಮಗನಾಗಿ ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಯಾರು ಅಡ್ಡ ಬರಬೇಡಿ. ಅಡ್ಡ ಬಂದರೆ ನನ್ನ ಮೇಲೆ ಆಣೆ. ಇಲ್ಲ, ನಾನೇನೇ ಹೇಳಿದ್ರು ಇವನು ಕೇಳೋಂಥ ಪರಿಸ್ಥಿತಿ ಇಲ್ಲ. ಹೇಗಾದರೂ ಮಾಡಿ ಇವನ್ನ ವಿಷ್ಣುಪುರಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು. ಅದು ಅಲ್ಲದೆ ಗುರುಗಳು ಇವನಿಗೆ ಬರೋ ಗಂಡಾಂತರನ ಅಮೃತ ನಿವಾರಿಸ್ತಾಳೆ ಅಂತ ಹೇಳಿದ್ರು. ಹೇಗೆ? ಏನು ಮಾಡೋದೀಗ? ಏನು ಮಾಡಲಿ? ಧರ್ಮೇಂದ್ರಪ್ಪನವರು ಪಂಚಾಯಿತಿ ಕರೆದವ್ರೆ. ಎಲ್ಲರೂ ಪಂಚಾಯಿತಿ ಕಟ್ಟೆ ಕಡೆ ಬರಬೇಕು ಕಣ್ರಪ್ಪ. ನಾನು ಮನೆ ಮುಂದೆ ಬಂದಿದ್ರೆ ತಪ್ಪಾಗೋಯ್ತು. ಬುದ್ಧಿ ಬನ್ನಿ ಬನ್ನಿ, ಬುದ್ಧಿ ಇಲ್ಲ ಸ್ವಲ್ಪ. ನಾನಾ ನಿಮ್ಮ ಹತ್ರ ಮಾತಾಡಬೇಕು. ಮನೆ ಒಳಗಡೆ 3 ಕಾಸಿನ ಮರ್ಯಾದೆ ಇಲ್ಲ ಆದರೂ ಮನೆ ಹೊರಗಡೆ ಬುದ್ಧಿ ಸ್ವಾಮಿ ದಣಿ ಅಂತೆಲ್ಲ ಮರ್ಯಾದೆ ಕೊಡ್ತಾರೆ.
ಈ ಗರುಡು ವಂಶಕ್ಕೆ ಅಳಿಯನಾಗಿ ಬಂದಿದ್ದಕ್ಕೆ ನನಗಿಷ್ಟೇ ದಕ್ಕಿದ್ದು. ಇರಲಿ, ಇರೋದ್ರಲ್ಲೇ ತೃಪ್ತಿ ಪಡಬೇಕು. ಬನ್ನಿ ಬುದ್ಧಿ. ಹಾಂ ಬಂದೇ ಇರು. ಏನು ಬುದ್ಧಿ, ಸೌಪರ್ಣಿಕಮ್ಮನವರು ಧರ್ಮೇಂದ್ರಪ್ಪನವ್ರು ಕೆನ್ನೆ ಕೊಡ್ಬಿಟ್ಟವ್ರೆ. ಹೌದಾ? ಅವಳಿಗೇನು ಬಂದಿತ್ತು? ಅದ್ ನನಗೆ ಗೊತ್ತಿಲ್ಲ ಸ್ವಾಮಿ. ಈ ವಿಷಯವಾಗಿ ಧರ್ಮೇಂದ್ರಪ್ಪನವರು ಪಂಚಾಯತಿ ಕರೆದವ್ರೆ. ಅದಕ್ಕೆ ನಾನೇನ್ ಮಾಡ್ಲಿ? ಪಂಚಾಯತಿ ಇರೋದನ್ನ ಸಾವುಕಾರಿಗೆ ಹೇಳ್ಬಿಡಿ ಸ್ವಾಮಿ. ಅದೆಲ್ಲ ಗೊತ್ತಿಲ್ಲ, ನೀನೇ ಹೋಗ್ಬಿಟ್ಟು ಸಾವುಕಾರಿಗೆ ಹೇಳು. ಹೇಳೋದು ಹೇಳಿದೀನಿ ಸ್ವಾಮಿ. ಹೇಳಿದ್ರೆ ಹೇಳಿ, ಬಿಟ್ರೆ ಬಿಡಿ ಸ್ವಾಮಿ. ನಾನು ಬರ್ತೀನಿ ಸ್ವಾಮಿ. ಯೋ ಯೋ ನಿಂತ್ಕೊಳ್ಳಯ್ಯ. ಯೋ ಅಯ್ಯೋ, ಏನಪ್ಪ ಮಾಡೋದು? ಪರಮಾತ್ಮ, ನೀನೇ ನನ್ನ ಕಾಪಾಡಬೇಕು. ಅಯ್ಯೋ, ಇವನಿಗೆ ಹೆಂಗಪ್ಪ ಹೇಳೋದು? ಹೇಳೋಕ್ಕೂ ಭಯ, ಹೇಳದೇ ಇರೋಕ್ಕೂ ಆಗೋದಿಲ್ಲ. ಆ ಕಡೆ ಬೆಂಕಿ, ಈ ಕಡೆ ಬಿರುಗಾಳಿ ಅನ್ನೋ ಥರ ನನ್ನ ಸ್ಥಿತಿ ಆಗೋಗಿದೆ. ಆ ಡಂಗುರ ಸಾರು ಒಂದು ಸಿಗಲಿ, ಮಾಡ್ತೀನಿ.
ಏ ಗೋವಿಂದ, ಬಾ. ಏನು ಹಾಗೆ ನಿಂತಿದ್ಯಾ? ಒಳ್ಳೆ ಸುನಾಮಿ ನೋಡ್ದವನಾಗೆ. ಹಾ, ನೀವು ಈ ಹಳ್ಳಿಗೆ ಸುನಾಮಿನೂ ಹೌದು, ಸುಂಟ್ರುಗಾಳಿನೂ ಹೌದು. ನಾನು ಮಾತ್ರ ಅಲ್ಲ, ಎಲ್ಲರೂ ನಿಮ್ಮ ಮುಂದೆ ಹಾಗೆ ನಿಂತ್ಕೋತಾರೆ. ನೀನು ನನ್ನ ಹೊಗಳ್ತಾ ಇದೆಯೋ ಅಥವಾ ಭಯ ಪಡ್ತಾ ಇದೆಯೋ? ಎರಡೂ ಅಲ್ಲ ಬಾವ, ನಿಮಗೆ ಗೌರವ ತೋರಿಸ್ತಾ ಇದ್ದೀನಿ. ಸರಿ, ಗಾಡಿ ತೆಗಿ, ಪಂಚಾಯಿತಿಗೆ ಹೋಗ್ಬೇಕು. ಅಯ್ಯೋ, ಪಂಚಾಯತಿಗೆ ಕರೆದಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಅದನ್ನು ಕೇಳಿಸ್ಕೊಂಡಿದ್ದು ನಾನಲ್ವಾ? ಅಯ್ಯೋ, ಇವ್ರದ್ದು ಕಿವಿ ಅಂದರೆ ಕಿವಿ ಅಲ್ಲ, ಕಣ್ಣಂದ್ರೆ ಕಣ್ಣಲ್ಲ. ಸದ್ಯ ಬಡಜೀವ ಬದುಕಂತು. ಏನು ಯೋಚನೆ ಮಾಡ್ತಾ ಇದೀಯಾ? ಗಾಡಿ ತೆಗಿ. ಸರಿ ಬಾವ. ವಂಶದ ಮೇಲೆ ಪಂಚಾಯಿತಿಗೆ ದೂರು ಕೊಡುವಷ್ಟು ಸೊಕ್ಕ ಅವನಿಗೆ. ಗೋವಿಂದ, ಬಾ. ಎಲ್ಲಿ ತನಕ ಇವರು ನಮ್ಮ ಭಯದಲ್ಲಿರ್ತಾರೋ ಅಲ್ಲಿ ತನಕ ಈ ಊರಿಗೆ ನಾವೇ ಚಕ್ರವರ್ತಿಗಳು. ಅಪ್ಪಿ ತಪ್ಪಿ ಸ್ವಲ್ಪ ಯಾಮಾರಿದ್ರು ಕಾಳಿಂಗ ಸರ್ಪ ಥರ ಇದೇ ಜನಗಳು ನಮ್ಮ ಮುಂದೆ ತಿರುಗಿ ಬೀಳ್ತಾರೆ. ಇವ್ರ ಭಯನೇ ನಮ್ಮ ಬಂಡವಾಳ. ಇದನ್ನು ಹೀಗೇ ಮುಂದುವರ್ಸ್ಕೊಂಡು ಹೋಗ್ಬೇಕು.
ಕೇಳೋದಂದ್ರೆ ಏನು? ಪಂಚಾಯತಿ ಮುಂದೆ ಎಲ್ಲರೂ ಒಂದೇ. ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಕೇಳೋಕು ಪ್ರತಿಯೊಬ್ಬರಿಗೂ ಇದೆ. ಸರಿ ಸರಿ, ಪಂಚಾಯತ್ಗೆ ದೂರು ಕೊಟ್ಟವ್ರು ಯಾರು? ಧರ್ಮೇಂದ್ರ. ಏನಂತ? ನಿಮ್ಮ ತಂಗಿ ಸೌಪಾಣಿಕ ಇವನ್ ಕೆನ್ನೆ ಕೊಡ್ದು ಅವಮಾನ ಮಾಡಿದ್ದಾರೆ ಅಂತ. ಹಾಗೂ ಹೊಡೆಯೋದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಲ್ಲ. ಕಾರಣ ಏನೇ ಇದ್ರು ಒಬ್ಬ ಗಂಡಸ ಮೇಲೆ ಕೈ ಮಾಡಿದ ತಪ್ಪು. ಸರಿ, ಅದ್ರ ವಿಚಾರಣೆ ಆಮೇಲೆ ಆಗ್ಲಿ. ಮೊದಲು ಧರ್ಮೇಂದ್ರನ ವಿಚಾರಕ್ಕೆ ಬನ್ನಿ. ನಿಮ್ಮನ್ನ ನಂಬ್ಕೊಂಡು ನಮ್ಮೂರ್ನ ಗರುಡ ದೇವ್ರ ದೇವಸ್ಥಾನದಲ್ಲಿ 2 ವರ್ಷದಿಂದ ಪೂಜೆನೂ ಆಗಿಲ್ಲ, ಹೋಮನೂ ಆಗಿಲ್ಲ. ಅದಕ್ಕೆ ನಮ್ಮ ಹಳ್ಳಿಗೆ ಗರ ಪಡ್ಕೊಂಡಿದೆ, ಕ್ಷಾಮ ಬಂದಿದೆ. ಹಾಗಂತ ಧರ್ಮೇಂದ್ರ ಅವ್ರು ಹೇಳ್ತಾ ಇದ್ದಾರೆ. 2 ವರ್ಷ ಅಲ್ಲ, ಇನ್ನೂ 2 ವರ್ಷ ಆದ್ರೂ. ಸೌಪರ್ಣಿಕ, ಮೊದಲು ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕು, ಆಮೇಲೆ ನಾವು ಮಾತಾಡಬೇಕು. ನಾನು ಸಹ ಈ ಊರಿನ ಮುಖಂಡ, ನನಗೂ ಕೂಡ ಈ ಊರಿನ ಜವಾಬ್ದಾರಿ ಇದೆ. ನಾನೇ ಈ ಸಲ ದೇವಸ್ಥಾನದ ಬಾಗಿಲು ತೆಗೆದು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಮ್ಗೆ ಸರಿ ಅನಿಸ್ತು. ಯಾರಿಗ್ ಸರಿ ಅನ್ಸತ್ತ ಬಿಡುತ್ತ ನನಗೆ ಗೊತ್ತಿಲ್ಲ, ನಮಗ್ ಸರಿ ಅನ್ಸ್ಬೇಕು. ಸೌಪರ್ಣಿಕ, ಸುಮ್ಮನೆ ಅಂತ ಹೇಳಿದ್ನಲ್ಲ. ಅಣ್ಣ, ನಮ್ಮ ವಂಶದ ಹಕ್ಕು ಆ ಗರುಡ ದೇವಸ್ಥಾನ, ಅದನ್ನ ನಾವು ಹೇಗ್ ಬಿಟ್ಕೊಡಕ್ಕಾಗತ್ತೆ? ಮಾತಾಡೋಣ ಇರು. ನೋಡಿ, ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನಗೆ ಬೇಡ ಅನ್ನಲಿ. ಅಕಸ್ಮಾತ್ ಈ ಕೆಲಸ ಮಾಡೋದ್ರಿಂದ ಧರ್ಮೇಂದ್ರ ಜೀವಕ್ಕೆ ಅಪಾಯ ಆದ್ರೆ ನಾನಾಗ್ಲಿ ನನ್ನ ವಂಶದವರಾಗ್ಲಿ ಜವಾಬ್ದಾರಲ್ಲ. ಅಜ್ಜಿನವ್ರೆ, ಅಜ್ಜಿ ಅಷ್ಟೊಂದು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ, ಅವ್ರ ಮಾತು ಕೇಳೋದು ಒಳ್ಳೇದು ತಾನೆ. ನಮಗೆ ಬೇಕಾಗಿರೋದು ಮಾವ ಮನೆಗೆ ಬಂದು ಈ ಮನೆಗೆ ತಟ್ಟಿರೋ ಶಾಪಗಳು, ಕಷ್ಟಗಳು ಪರಿಹಾರ ಆಗಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಭೈರವ ಬಾಬಾ ಇದ್ದಾರಲ್ವಾ. ನೋಡಿ, ಭೈರವ ಬಾಬನ ಕೈಲಿ ಏನೂ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗೋಗಿದೆ. ಅವ್ರೇನೋ ಮಾಡ್ತಾರೆ ಅಂತ ಕಾದು ಕೂತ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಅಲ್ಲ ಅರ್ಜುನವ್ರೆ, ದೊಡ್ಡವ್ರ ಮಾತು ಕೇಳೋದು ಒಳ್ಳೇದು ತಾನೆ. ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅದು ಅಲ್ಲದೆ ಅಲ್ಲಿ ಹೋಗಿ ಹೋಮ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಮನೆಯವ್ರಿಗೆ ನೀವೇ ನಾಗಿಣಿ ಅನ್ನೋ ಅನುಮಾನ ತೀರುತ್ತೆ ಕಣ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ನೋಡಿ, ಏನೇನು ಬೇಕೋ ಎಲ್ಲ ಇವಾಗಲೇ ಎತ್ತಿಟ್ಕೊಳ್ಳಿ, ನಾಳೆ ಬೆಳಿಗ್ಗೆನೇ ಹೊರಡಬೇಕು. ಏನ್ ಹೇಳ್ತಾ ಇದ್ದೀರಾ ಶತ್ರುಘ್ನ ವರ್ಮ ಅವ್ರೆ? ನೋಡಿ, ನಮ್ಮನ್ನ ಅಪಾರ್ಥ ಮಾಡ್ಕೋಬೇಡಿ. ಹೇಳಿ ಕೇಳಿ ನಾವು ಗರುಡ ವಂಶದವರು. ತಲತಲಾಂತರದಿಂದ ನಾವು ಗರುಡ ದೇವರನ್ನ ಪೂಜೆ ಮಾಡ್ಕೊಂಡು ಬಂದವರು. ನಾವು ಪೂಜೆ ಮಾಡುವಾಗ ಎಷ್ಟು ನಿಯಮ ನಿಷ್ಠೆಯಿಂದ ಇರ್ತೀವಂತ ನಿಮ್ಗೆಲ್ರಿಗೂ ಗೊತ್ತು. ಅಷ್ಟೆಲ್ಲ ಎಚ್ಚರಿಕೆಯಿಂದ ಪೂಜೆ ಮಾಡಿದ್ರು ಅಚಾತುರ್ಯಗಳು ನಡೀತಾನೆ ಇದೆ. ಇನ್ನು ಈ ಧರ್ಮೇಂದ್ರ ಪೂಜೆ ಮಾಡಿದ್ರೆ ಅನಾಹುತ ಆಗದೆ ಇರುತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ನಮ್ಮೂರ ಗರುಡ ದೇವರು ಒಂದೇ, ಬೆಂಕಿನೂ ಒಂದೇ. ನೋಡಿ, ಕೆಲವು ಸೂಕ್ಷ್ಮ ವಿಚಾರಗಳು ಧರ್ಮೇಂದ್ರನಿಗೆ ಗೊತ್ತಾಗಲ್ಲ ಅಂದ್ರೆ ಹಿರಿಯರಾದ್ರೆ ನಿಮ್ಗೂ ಗೊತ್ತಾಗಲ್ವಾ? ಹೇಳ್ತಿದ್ದೀರಾ ನೀವು? ಕಾರ್ತಿಕ ಮಾಸದಲ್ಲಿ ಬರೋ
ಸ್ವಾತಿ ನಕ್ಷತ್ರದಲ್ಲಿ ದೇವಸ್ಥಾನದ ಬಾಗಿಲನ್ನು ತೆರೆಯೋದು. ಆದ್ರೆ ಇವತ್ತು ಚತುರ್ಥಿ, ಚಿತ್ತಾ ನಕ್ಷತ್ರ. ಈ ಸಣ್ಣ ಪರಿಜ್ಞಾನನೂ ಇಲ್ಲದೆ ಈ ಧರ್ಮೇಂದ್ರ ಇವತ್ತೇ ದೇವಸ್ಥಾನದ ಬಾಗಿಲು ತೆರೆಯೋಕೆ ಬಂದಿದ್ದಾನೆ. ಇಷ್ಟಲ್ಲೇ ಗೊತ್ತಾಗಲ್ವಾ ಇವನಿಗೆ ದೇವ್ರ ಮೇಲೆ ಭಕ್ತಿ ಇದೆಯೋ ಊರ್ ಮೇಲೆ ಕಾಳಜಿ ಇದೆಯೋ? ಅದು ಯಾವುದೂ ಇಲ್ಲ. ತಾನೊಬ್ಬ ದೊಣ್ಣೆ ನಾಯಕ ಈ ಊರಲ್ಲಿ ಇದ್ದೀನಿ ಅಂತ ತೋರ್ಸಕ್ ಬಂದಿದ್ದಾನೆ. ನೋಡಿ, ಈ ಸಲ ಪೂಜೆ ನಾನೇ ಮಾಡಬೇಕು ಅನ್ನೋ ಕೆಟ್ಟ ಹಠ ನನಗಿಲ್ಲ. ಯಾಕಂದ್ರೆ ಇವನೇ ಮಾಡಲಿ, ಆದ್ರೆ ಪದ್ಧತಿ ಪ್ರಕಾರ, ಶಾಸ್ತ್ರ ಸಂಪ್ರದಾಯ ಪ್ರಕಾರ ನಡೀಲಿ. ಅಣ್ಣ, ಗರುಡ ವಂಶದ ಗಂಡು ಕುಡಿ ನೀನಿರ್ಬೇಕಾದ್ರೆ ಬೇರೆ ಯಾರೋ ಪೂಜೆ ಮಾಡೋದಕ್ಕೆ ಹೇಗಾಗತ್ತೆ? ಅದು ಕೆಲವು ಮೂರ್ಖ ಶಿಖಾಮಣಿಗಳಿಗೆ ಅರ್ಥ ಆಗಲ್ಲ. ಏನಾದ್ರೂ ಅನಾಹುತ ಆದ್ರೇನೆ ಗೊತ್ತಾಗೋದು. ನೀವು ಹಾಗೆ ಈ ಧರ್ಮೇಂದ್ರ ಆಸೆ ಪಟ್ಟಾಗಲೇ ಪೂಜೆ ನಡೀಲಿ. ನಾನು ಪೂಜಾ ಸಮಯದಲ್ಲಿ ಹೊರಗಿದ್ದು ಎಲ್ಲಾ ವ್ಯವಸ್ಥೆ ನೋಡ್ಕೊಳ್ತೀನಿ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹತ್ರಕ್ಕೂ ಬರಬೇಡಿ, ನನ್ನ ಹತ್ರ ಏನೂ ಕೇಳಬೇಡಿ. ನೋಡಿ ನೋಡಿ, ಪೂಜೆ ಅಂದ್ರೆ ತಮಾಷೆನೂ ಅಲ್ಲ, ಹುಡುಗಾಟನೂ ಅಲ್ಲ. ಇಷ್ಟು ವರ್ಷದಿಂದ ಶತ್ರುಘ್ನ ವರ್ಮ ಅವರೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷನೂ ಅವರೇ ಮಾಡಲಿ. ಪೂಜೆನ ನೀವೇ ಮಾಡಿ. ಹೌದೌದು, ಅದೇ ಸರಿ. ನೋಡಿ ಶತ್ರುಘ್ನ, ಏನೋ ಆಗಿದ್ದು ಆಗೋಗಿದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಇಷ್ಟು ವರ್ಷದಂತೆ ನೀವೇ ಪೂಜೆಗೆ ಕೂತ್ಕೊಂಡು ನೀವೇ ಹೋಮಕ್ಕೂ ಕೂತ್ಕೊಳ್ಳಿ. ಹೌದೌದು, ಆಗ್ಬೋದು ಆಗ್ಬೋದು. ಸರಿ, ನೀವೆಲ್ಲ ಇಷ್ಟು ಕೇಳ್ಕೊಳ್ತಾ ಇರುವಾಗ ನಾನು ಬೇಡ ಅಂದ್ರೆ ಅದು ಸಭ್ಯತೆ ಆಗಲ್ಲ. ನಾನೇ ನಿಂತು ಪೂಜೆ ಮಾಡ್ತೀನಿ. ಏನಾದ್ರೂ ಅಡೆತಡೆ ಆದ್ರೆ? ಯಾವ ಅಡೆನೂ ಆಗಲ್ಲ, ತಡೆನೂ ಆಗಲ್ಲ, ಯಾವ ಅಚಾತುರ್ಯನೂ ಆಗಲ್ಲ. ಆದ್ರೆ ಆದ್ರೆ ಹೋಮ ಪೂಜೆ ಎಲ್ಲರೂ ನೀನೇ ಮಾಡಿ. ಅಮೃತ, ಒಂದೂ ಬಿಡದ ಹಾಗೆ ಏನೂ ಮರಿದ ಹಾಗೆ ಎಲ್ಲ ತೆಗೆದಿಟ್ಕೊಂಡಿದ್ಯಾ ತಾನೆ? ಹುಷಾರಾಗಿರಮ್ಮ. ನನಗಂತೂ ಅರ್ಜುನ್ಗಿಂತ ನಿನ್ನ ಬಗ್ಗೆನೇ ಹೆಚ್ಚು ಚಿಂತೆ. ಹಿಂದೆ ಆಗಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ತುಂಬ ಆತಂಕ ಆಗ್ತಾ ಇದೆ ನನ್ನ ಮನಸ್ಸಿಗೆ. ಅಮ್ಮ, ನಾ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ. ಏನೂ ಆಗದೆ ಇರಲಿ ಅನ್ನೋದೇ ನನ್ನ ಆಸೆ ಕೂಡ. ಆದರೆ ಒಬ್ಬ ತಾಯಿಯಾಗಿ, ಅತ್ತೆಯಾಗಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳೋದು ನನ್ನ ಕರ್ತವ್ಯ ಅಲ್ವೇನೋ? ಅಲ್ಲ, ಈಗ ಹೋಗ ಪೂಜೆ ಮಾಡಿಸ್ಕೊಂಬರೋಕ್ಕೆ ಇಷ್ಟೊಂದು ಬಟ್ಟೆ ಬರೀ ತೊಗೊಂಡೋಗ್ತಿದ್ದೀರಾ? ಅತ್ತೆಮ್ಮ, ಹೊರಗೆ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಏನೋ, ಒಂದೆರಡು ದಿನ ಅಲ್ಲೇ ಉಳ್ಕೊಳ್ಬೇಕಾದ ಸಂದರ್ಭ ಬಂದರೂ ಬರಬಹುದು. ಅದಕ್ಕೆ ನಾನೇ ಒಂದೆರಡು ಬಟ್ಟೆಗಳನ್ನ ಇಟ್ಕೊಳ್ಳಿ ಅಂತ ಹೇಳಿದೆ. ಅದು ಅಲ್ಲದೆ ಇವನು ಹೋಮ ಬೇರೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಯಾವುದೇ ಪುಣ್ಯಕ್ಷೇತ್ರಗಳಲ್ಲಿ ಹೋಮ ಹವನ ಮಾಡಿಸಿದ್ರು ಅಲ್ಲಿ ಒಂದಿನ ಇರಬೇಕಂತೆ, ಆಗಲೇ ಅದ್ರ ಫಲ ಸಿಗೋದು. ನನ್ನ ಆತಂಕ ನಿಮ್ಗೆ ಅರ್ಥ ಆಗ್ತಿಲ್ಲ. ಆತಂಕನ? ಏನಜ್ಜಿ? ಅಜ್ಜಿ ನಿನ್ನೆ ಕೇಳ್ತಾ ಇರೋದು ಏನದು ಹೇಳು. ಅದು ನೋಡು, ನಿಮ್ಮಪ್ಪ ಬೇರೆ ಮನೇಲಿಲ್ಲ. ಕಾರಣ ಬಿಸ್ನೆಸ್ ಟ್ರಿಪ್ ಅಂತ ಹೋಗಿದ್ದಾನೆ. ಮನೇಲಿ ನಾನು ನಿಮ್ಮಮ್ಮ ಇಬ್ಬರೇ ಇರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಪೂಜೆ ಹೋಮ ಅನ್ನೋ ನೆಪದಲ್ಲಿ 2-3 ದಿನ ಅಲ್ಲೇ ಉಳ್ಕೋಬೇಡಿ. ಪೂಜೆ ಮುಗಿದ ತಕ್ಷಣ ಬೇಗ ಬಂದ್ಬಿಡಿ. ಅಜ್ಜಿ, ಅಪ್ಪ ಈ ಮನೆಗೆ ಬರ್ದೆ ನಾನು ಈ ಮನೆಗೆ ಕಾಲಿಡೋದಿಲ್ಲ. ನೀನೇನು ಆತಂಕ ಪಡಬೇಡ, ಎಲ್ಲ ಒಳ್ಳೇದಾಗುತ್ತೆ.
ನಾನು ಹೋಗಿ ಬರ್ತೀನಮ್ಮ. ಹುಷಾರು ಕಣೋ. ಸರಿ ಅಮ್ಮ, ಬರ್ತೀನಿ. सिंहग्रावक्षेत्रावास जयसिंह दैत्यान्त विद्युद्घात वीक्षारोक्ष नरसिंह विस्तृत विस्फुट कर्कश चालित दीर्घहस्ता विश्वहिता शक्तियुता शङ्खधरा चक्रकरा ज्वालाकेसर सिंह शूरानकरण सिंह शश्वशान्ति संस्थापनार्थक लोकध्वंत विध्वंसकारक मृत्युञ्जय विजय नारसिंह ಇವೆಲ್ಲ ನಮ್ಮ ಗರುಡದೇವರ ಒಡವೆಗಳು. ಇದರಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲನೂ ಇದೆ. ಆದರೆ ಇಷ್ಟರಲ್ಲಿ ನನಗೆ ಸಮಾಧಾನ ಇಲ್ಲ. ಇದ್ರ ಜೊತೆ ನಾಗಮಣಿ ಬಂದು ಸೇರಿದ್ರೆ ಮಾತ್ರ ನನಗೆ ಸಮಾಧಾನ. ನಾನು ಕೂಡ ಇದ್ರ ಜೊತೆ ನಾಗಮಣಿ ಬಂದು ಸೇರುತ್ತೆ ಅಂತ ತುಂಬ ವರ್ಷಗಳಿಂದ ಕಾಯ್ತಾನೆ ಇದ್ದೀನಿ. ಆಗಳಿಗೆ ಈಗ ಬಂತು, ಇನ್ನೇನು ಬಂತು ಅನ್ನೋಷ್ಟರಲ್ಲಿ ನನ್ನಿಂದ ದೂರ ಆಗ್ತಾ ಇದೆ. ನನ್ನ ಗರುಡ ದೇವರು ಕೂಡ ನನ್ನ ಕನ್ಸಲ್ಲಿ ಬಂದು ನಾಗಮಣಿ ಈ ಒಡವುಗಳ ಜೊತೆ ಬಂದು ಸೇರುತ್ತೆ ಅಂತ ಹೇಳಿದ್ರು. ಆದರೂ ಇನ್ನೂ ಸೇರಿಲ್ಲ. ಆದರೆ ಈ ವರ್ಷ ಆದರೂ ಆ ನಾಗಮಣಿ ಇದ್ರ ಜೊತೆ ಬಂದು ಸೇರಲಿ ಅನ್ನೋದೇ ನನ್ನ ಆಸೆ.
ಬಾವ ಕೊಡಿ, ನಾನು ಇಟ್ಕೋತೀನಿ. ಅಮೃತ ಅವರೇ, ಎಲ್ಲ ಇದ್ರೂ ಸಹ ಜೀವನದಲ್ಲಿ ಏನೋ ಕೊರತೆ ಇರುತ್ತೆ ಅನ್ನೋದಕ್ಕೆ ನಮ್ಮ ಜೀವನನೇ ಸಾಕ್ಷಿ ಕಣ್ರಿ. ನೋಡಿ, ದುಡ್ಡು, ಆಸ್ತಿ, ಅಂತಸ್ತು ಎಲ್ಲವೂ ಇದೆ, ಆದರೆ ನೆಮ್ಮದಿನೇ ದೂರ ಆಗೋಗಿದೆ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಅರ್ಜುನ್ ಅವರೇ. ಅವ್ರ ಅಪ್ಪ ಅಮ್ಮ ಮಾಡಿದ್ದನ್ನ ಅವ್ರ ಮಕ್ಕಳು ಅನುಭವಿಸ್ತಾರೆ ಅನ್ನೋದು ಸತ್ಯ. ಏನ್ರಿ ನಿಮ್ಮ ಮಾತಿನ ಅರ್ಥ? ಅಂದರೆ ನಿಮ್ಮ ಪೂರ್ವಿಕರು ಯಾರೋ ಎಲ್ಲೋ ಏನೋ ತಪ್ಪು ಮಾಡಿರ್ತಾರೆ, ಅದನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅಂದರೆ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದೆ. ಅದಕ್ಕೆ ಅಲ್ವಾ ಈಗ ವಿಷ್ಣುಪುರಕ್ಕೆ ಹೋಗಿ ಹೋಮ ಪೂಜೆ ಎಲ್ಲ ಮಾಡಿಸ್ತಾ ಇರೋದು. ನಾನು ಇವ್ರ ಜೊತೆ ವಿಷ್ಣುಪುರಕ್ಕೆ ಹೋಗೋದು ಒಂದೇ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ. ಏನು ಮಾಡೋದು ಈಗ? ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಹೌದು, ಅದೇ ಸರಿ. ಅರ್ಜುನ್ ಅವರೇ, ನಿಮಗೆ ನನ್ನ ನಗು ಕಂಡ್ರೆ ತುಂಬ ಇಷ್ಟನಾ? ಏನ್ರಿ ಇದು ಆಲ್ ಆಫ್ ಅ ಸಡನ್ ಈ ಸೋನೆ ಮಳೆ ಬಂದ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಒಳ್ಳೆ ಮೂಡಲಿರೋ ಹಾಗಿದ್ದೀರಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು. ಹೌದು, ನಿಮ್ಮ ನಗು ಅಂದರೆ ನನಗಷ್ಟಿಷ್ಟ. ಸೌಪರ್ಣಿಕ, ಏನ್ ಮಾಡ್ತಾ ಇದೀಯ ನೀನು? ಏನು ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ಅಣ್ಣ. ಅಂದ್ರೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀನೊಂದು ಕೆಲಸ ಮಾಡು. ತಗೋಣ, ಇದನ್ನು ತಗೋ. ಇವನನ್ನ ಇಲ್ಲೇ ಮುಗಿಸ್ಬಿಡು. ಏ ಸೌಪರ್ಣಿಕ, ತಾಳಿ ಕಟ್ಟಿರೋ ಗಂಡನ ಹಿಂದೆ ಮುಂದೆ ನೋಡದೆ ಸಾಯಿಸ್ಬಿಡು ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಕೊಲ್ಲೋ ಅಂತ ತಪ್ಪು ಅವನೇನು ಮಾಡಿದ್ದು ಈಗ? ಅವನೇನು ಮಾಡ್ದ ಅನ್ನೋದು ಅಣ್ಣನಿಗೆ ಗೊತ್ತಾಯ್ತು, ನಿಮ್ಗಿನ್ನೂ ಗೊತ್ತಾಗ್ಲಿಲ್ಲ ಅದಕ್ಕೆ? ಹಾಂ, ನಾನು ನಿನ್ನಷ್ಟು ತಿಳ್ಕೊಂಡವಳಲ್ಲ. ಅವನಂತ ತಪ್ಪು ಏನು ಮಾಡ್ದ ಅನ್ನೋದನ್ನು ಮೊದಲು ಹೇಳು. ನಮ್ಮ ಗರುಡ ವಂಶದವ್ರಿಗೆ, ಅದರಲ್ಲೂ ನಮ್ಮ ಅಣ್ಣನಿಗೆ ಮಾತ್ರ ಈ ದೇವರ ಒಡವೆಗಳನ್ನ ಮುಟ್ಟೋ ಯೋಗ್ಯತೆ ಇರೋದು. ಅದನ್ನ ಬಿಟ್ಟು ಇವನ್ ಮುಟ್ಟೋ ಪ್ರಯತ್ನ ಪಟ್ಟಿದ್ದಾನೆ. ನನಗೆ ನನ್ನ ಅರಿಶಿನ ಕುಂಕುಮಕ್ಕಿಂತ ನನ್ನ ತವ್ರ ಮನೆ ಘನತೆ ಗೌರವನೇ ಮುಖ್ಯ. ನಮ್ಮ ಅಣ್ಣನ ಮಾನ ಮರ್ಯಾದೆ ಸ್ವಾಭಿಮಾನನೇ ಮುಖ್ಯ. ಇಂಥ ಖಬರ್ಗೇಡಿ ನನ್ನ ಗಂಡ ಆಗಿರೋದಕ್ಕಿಂತ ನಾನು ವಿಧವೆಯಾಗೇ ಇರ್ತೀನಿ. ತಂಗಿ, ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಿನಗೆ ನಾನು ಏನು ಕೊಟ್ಟರು ಕಡಿಮೆನೆ. ನಿನ್ನ ಅರಸಿನ ಕುಂಕುಮನ ನನ್ನ ಕೈಯಾರೆ ಅಳಿಸಿ ಜೀವನ ಪೂರ್ತಿ ನಿನಗೆ ದುಃಖ ಕೊಡ್ಲ? ಹೇಯ್, ಇವತ್ತು ನಮ್ಮ ಗರುಡ ದೇವರ ಪೂಜೆ. ದೇವಸ್ಥಾನದ ಬಾಗಿಲನ್ನು ನಾನೇ ತೆರಿಬೇಕು. ಇಂಥ ಶುಭ ಮುಹೂರ್ತದಲ್ಲಿ ನನ್ನ ಕೈಯಿಂದ ಆ ಶುಭ ಕೆಲಸ ಆಗಬಾರ್ದು.
ನಿನ್ನ ಅದೃಷ್ಟ ಚೆನ್ನಾಗಿದೆ. ನನ್ನ ತಂಗಿಯಿಂದ ನೀನು ಬದುಕೊಂಡಿದ್ಯಾ. ಇನ್ನು ಮೇಲಾದರೂ ಎಲ್ಲಿರಬೇಕೋ ಅಲ್ಲೇ ಇರು. ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಇದಕ್ಕಿದ್ದಾಗ ಏನಾಯ್ತು? ಎಲ್ಲ ಸರಿಯಾಗೇ ಇದೆಯಲ್ಲ, ಆಕ್ಸಿಡೆಂಟ್ ಆಗ್ತಲ್ಲ. ಏನಾಯ್ತು ಅರ್ಚನಾ ಅವರೇ? ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸರಿಯಾಗೇ ಇದೆ. ನಾನು ಸ್ಟಾರ್ಟ್ ಮಾಡಿ ನೋಡ್ತೀನಿ. ಜೀವನದಲ್ಲಿ ಇಂಥ ಸುಂಟರ್ ಗಾಡಿ ನೋಡಿರಲಿಲ್ಲ.